ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀಲಾ ಕುಕ್ಕಿಂಗ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನೀಲಾ ಕುಕ್ಕಿಂಗ್ ಚಾನಲ್ ಏನು ನೋಡೋಣ ಅಂದರೆ ಬೆಂಡೆಕಾಯಿ ಫ್ರೈ ಹೆಂಗೆ ಮಾಡೋದಂತ ನೋಡೋಣ. ಬೆಂಡೆಕಾಯಿ ತಗೊಂಡು ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆಲಿ ನೀಟಾಗಿ ಒರೆಸಿಕೊಂಡು ಈ ಥರ ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಥರ ಸೈಜ್ ಕಟ್ ಮಾಡಿಕೊಂಡು ಬಾಣಲಿಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಈ ಥರ ಬೆಂಡೆಕಾಯಿನ ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಹುರ್ಕೊಳ್ಳಿ. ಉಪ್ಪು ಏನಕ್ಕಪ್ಪ ಹಾಕೋದಂದರೆ ಬೇಗ ಅಂಟಲ್ಲಿ ಬಿಟ್ಕೊಳ್ಳುತ್ತೆ. ಈ ಅಂಟು ಬಿಡೋಕ್ಕೂ ಹತ್ತತ್ರ ಒಂದು 10 ನಿಮಿಷ ಆಗುತ್ತೆ ಅಂಟು ಬಿಡೋದಕ್ಕೆ. ನೋಡಿ ಯಾವ ಥರ ತೋರಿಸ್ಕೊಡ್ತೀನಿ ನೋಡಿ, ಈ ಥರ ಆಗುತ್ತೆ. ಒಂದು 10-15 ನಿಮಿಷ ಆದಮೇಲೆ ನೋಡಿ ಈ ಥರ ತಳ ಎಲ್ಲ ಅಂಟ್ಕೊಳ್ಳುತ್ತೆ, ಅಂಟಿರುತ್ತಲ್ಲ ಅದೆಲ್ಲ ನೀಟಾಗಿ ಬಿಟ್ಬಿಡುತ್ತೆ. ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಸ್ವಲ್ಪ ಹೊತ್ತಿಗೆ ತಿರುಗಿಸ್ಕೊಡ್ತಾನೆ ಇರಬೇಕು. ನೋಡಿ ಫುಲ್ಲು ಒಂದು 10 ನಿಮಿಷ ಆದಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸಿ. ನೋಡಿ ಈ ಥರ ಇರುತ್ತೆ. ನೋಡಿ ಬೆಂಡೆಕಾಯಿ ಎಲ್ಲೂ ಸೀದೋಗಿಲ್ಲ, ಅಂಟು ಮಾತ್ರ ನೀಟಾಗಿ ಬಿಟ್ಕೊಂಡಿದೆ. ನೋಡಿ ಈ ಥರ ನಾವು ಮಾಡಿದ್ರೇ ತಿನ್ನೋದಕ್ಕೆ ಕ್ರಂಚಾಗಿರುತ್ತೆ, ಅಂಟು ಇರೋಲ್ಲ. ಹಳ್ಳೊಳ್ಳೆ ಥರ ಇರುತ್ತಲ್ಲ ಅದೆಲ್ಲ ಇರೋದೇ ಇಲ್ಲ. ಆಮೇಲೆ ಎಣ್ಣೆ ಹಾಕ್ಕೊಂಡು ಇದು ಏನಕ್ಕಪ್ಪ ನಿಮ್ಗೆ ತೋರಿಸ್ಕೊಡ್ತೀನಿ ಅಂದರೆ ಮೇಯ್ನ್ ಮಕ್ಳಿಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ತಿಂದರೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಅಂತ ಹೇಳ್ತಾರೆ. ಮಕ್ಕಳು ಏನಕ್ಕೆ ತಿನ್ನಲ್ಲ ಅಂದರೆ ಲೋಳೆ ಥರ ಇರುತ್ತಲ್ಲ ಅದಕ್ಕೆ ತಿನ್ನಲ್ಲ ಅಂತ. ನೋಡಿ ನಾನು ಹೇಳ್ಕೊಟ್ಟಿರೋ ಥರ ನೀವು ಮಾಡಿರಿ, ಮಕ್ಕಳು ಪದೇ ನಿಮ್ಮನ್ನು ಕೇಳ್ತಾರೆ. ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಆಮೇಲೆ 1-2 ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕರಿಬೇವು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗ ಸ್ಕಿಪ್ ಮಾಡಿದೆ ನೋಡಿರಿ, ಕ್ರಂಚಿಯಾಗಿ ಹೆಂಗಿರುತ್ತೆ ತಿನ್ನೋದಕ್ಕೆ ಅಂತ ತೋರಿಸ್ಕೊಡ್ತೀನಿ. ಆ ಫ್ರೈ ಮಾಡೋದ್ರಲ್ಲೇ ಇರೋದು. ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ಗಂಟ ಫ್ರೈ ಮಾಡಬೇಕು, ಸೀದಿಸ್ಬೇಡ್ರಿ. ನೀಟಾಗಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ್ರೇ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬೆಂಡೆಕಾಯಿನೂ ಕ್ರಂಚಿಯಾಗಿರುತ್ತೆ, ಈರುಳ್ಳಿನೂ ಕ್ರಂಚಿಯಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಮಕ್ಕಳಿಗೆ ಮಾಡಿಕೊಡಂಗಿದ್ರೆ ನಾನು ತೋರಿಸ್ಕೊಡ್ತೀನಿ ಸ್ಪೈಸಸ್ಸು, ಅದರಲ್ಲಿ ಸ್ವಲ್ಪ ಕಮ್ಮಿ ಹಾಕಿ. ಇದು ನಾನು ದೊಡ್ಡವ್ರಿಗೆ ತೋರಿಸ್ಕೊಡ್ತಾ ಇರೋದು. ನೋಡಿ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಗ್ಯಾಸ್ ಸಿಮ್ಮಲ್ಲೇ ಇಕ್ಕಿ ಫ್ರೈ ಮಾಡಬೇಕಿದೆಲ್ಲ. ಫಾಸ್ಟಾಗಿ ಇಕ್ಕಿ ಫ್ರೈ ಮಾಡೋದು ಎಲ್ಲ ಸೀದೋಗ್ಬಿಡುತ್ತೆ, ಟೇಸ್ಟ್ ಇರಲ್ಲ. ಈ ಥರ ಸಿಮ್ಮಲ್ಲಿ ಇಕ್ಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಮಕ್ಳಿಗೆ ಮಾಡ್ಕೊಡ್ಬೇಕಂದ್ರೆ ಸ್ವಲ್ಪ ಎಲ್ಲ ಸ್ಪೈಸಸ್ ಕಮ್ಮಿ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೆಂಡೆಕಾಯಿ ಹಾಕ್ಕೊಬೇಕು. ಬೆಂಡೆಕಾಯಿ ಹಾಕಿ ಫ್ರೈ ಮಾಡ್ಕೊಬೇಕು. ನೋಡಿ ಅಂಟು ಚೂರು ಅನ್ನೋದು ಇಲ್ಲ. ಇವಾಗ ಇದ್ರಲ್ಲಿ ನೋಡು ಉಪ್ಪು ಏನಾದರೂ ಬೇಕಂದರೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ನೀವು ಹಾಕ್ಕೊಬೋದು. ತಿರ್ಗಾ ನೀಟಾಗಿ ಫ್ರೈ ಮಾಡ್ಕೊಂಡು 1-2 ನಿಮಿಷ ಹಂಗೆ ಬಿಟ್ಟಿರಿ. ನೋಡಿ ತಿರುಗಿ ಕೊಟ್ಬಿಟ್ಟು ಪ್ಲೇಟ್ ಮುಚ್ಚಿ 1-2 ನಿಮಿಷ ಹಂಗೆ ಬಿಟ್ಟಿರಿ. ಕೊತ್ತಂಬರಿ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ 1-2 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಮಕ್ಳಿಗೆ ಹಾಕ್ಕೊಡ್ರಿ ಅಷ್ಟೇ. ನೋಡಿರಿ ಈ ಥರ ತಿಂದರೆ ಮಕ್ಕಳು ತಿರ್ಗಾ ನಿಮ್ಗೆ ಕೇಳ್ತಾನೆ ಇರ್ತಾರೆ. ಇದೇ ಥರ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ.